ಮಗು, ನೀನು ದಿನವೂ ನನ್ನ ಬಳಿ ಕೂತು ನಿನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಕೇಳುತ್ತಿದ್ದೀಯ ಅಲ್ಲವೇ? ಬಾಬಾ, ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡು, ಅವರು ಉತ್ತಮವಾದ ಅಂಕಗಳನ್ನು ತೆಗೆಯುವಂತೆ ಮಾಡು ಎಂದು ಅವರ ಚಿಂತೆಯನ್ನು ನನಗೆ ಬಿಟ್ಟುಬಿಡು. ಅವರು ಉತ್ತಮವಾದ ಅಂಕಗಳನ್ನು ತೆಗೆಯುತ್ತಾರೆ. ಹಾಗೆಯೇ ಅವರಿಗೆ ಭವಿಷ್ಯದಲ್ಲಿ ಅತ್ಯುತ್ತಮವಾದ ಹೆಸರು ಕೂಡ ಬರುತ್ತದೆ. ಅವರ ಜೊತೆ ನಾನಿದ್ದೇನೆ. ಅವರ ಹಣೆಗೆ ದಿನವೂ ಊದಿಯನ್ನು ಹಚ್ಚಿ ಕಳುಹಿಸು. ಅವರಿಗೆ ಎಲ್ಲವೂ ಶುಭವಾಗುತ್ತದೆ. ಅವರಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗಲಿ ಎಂದು ನೀನು ನನ್ನಲ್ಲಿ ಬೇಡಿಕೆಯನ್ನು ಇಟ್ಟಿದ್ದೀಯ. ಅವರಿಗೆ ದಿನವೂ ನನ್ನ ನಾಮಜಪವನ್ನು ಮಾಡುವಂತೆ ಹೇಳು. 108 ಬಾರಿ ನನ್ನ ನಾಮಜಪವನ್ನು ಮಾಡಲು ಅವರಿಗೆ ಹೇಳು. ಅವರಿಗೆ ಜ್ಞಾಪಕ ಶಕ್ತಿ ಬರುತ್ತದೆ. ಓದಿನಲ್ಲಿ ಉನ್ನತವಾಗಿ ಅಂಕಗಳನ್ನು ತೆಗೆಯಲು ಕೂಡ ಸಹಾಯ ಮಾಡುತ್ತದೆ. ನೀನು ಹೇಳುತ್ತೀಯ ಅಲ್ಲವೇ, ಬಾಬಾ, ನನ್ನ ಮಕ್ಕಳೇ ನನಗೆ ಆಸ್ತಿ ಎಂದು. ಅವರು ನಿಜವಾಗಲೂ ನಿನ್ನ ಆಸ್ತಿಯಂತೆಯೇ ಇರುವರು. ಅವರು ನಿನಗೆ ಒಳ್ಳೆಯದನ್ನು ಹಾಗೂ ಮುಂದೆ ಭವಿಷ್ಯದಲ್ಲಿ ಉತ್ತಮವಾದ ಭವಿಷ್ಯವನ್ನು ಕಟ್ಟಿಕೊಂಡು ನಿನ್ನನ್ನು ಕಾಪಾಡುವರು. ಅವರ ಚಿಂತೆಯನ್ನು ಬಿಟ್ಟುಬಿಡು. ಅವರ ಜೊತೆ ನಾನಿದ್ದೇನೆ ಅಲ್ಲವೇ? ನೀನು ನನ್ನನ್ನು ನಂಬುತ್ತೀಯ ಅಲ್ಲವೇ ಮಗು? ನನ್ನ ಮುಂದೆ ದಿನವೂ ಕೂತು ಕಣ್ಣೀರಿನಿಂದ, ಬಾಬಾ, ಅವರು ಹೀಗೆ ಮಾತನಾಡುತ್ತಿದ್ದಾರೆ, ಇವರು ಹೀಗೆ ಮಾತನಾಡುತ್ತಿದ್ದಾರೆ ಎಂದು ದಿನವೂ ನನ್ನ ಬಳಿ ನಿನ್ನ ಅಳಲನ್ನು ಹೇಳುತ್ತಿದ್ದೀಯ. ಮಗು, ಯಾರಾದರೂ ಏನಾದರೂ ಅಂದುಕೊಳ್ಳಲಿ, ನೀನು ಹೇಗೆ ಇದ್ದೀಯೋ ಹಾಗೆ ನಿನ್ನ ಮನಸ್ಥಿತಿಯನ್ನು ಕಾಪಾಡಿಕೊ. ನೀನು ಒಳ್ಳೆಯವನು ಎಂದು ನನಗೆ ತಿಳಿದಿದೆ. ಆದರೆ ಬೇರೆಯವರ ಮಾತಿಗೆ ಕಿವಿಗೊಡದೆ ನೀನು ನಿನ್ನತನವನ್ನು ಕೂಡ ಬಿಟ್ಟುಕೊಡದೆ ನನ್ನಲ್ಲಿ ಶರಣಾಗು. ಯಾರು ಏನೇ ನಿನ್ನ ಬಗ್ಗೆ ಮಾತನಾಡಲಿ ಅವರಿಗೆ ನಾನು ತಕ್ಕ ಉತ್ತರವನ್ನು ಕೊಡುತ್ತೇನೆ. ನಿನ್ನ ಬಳಿ ನಾನು ಅವರ ಮುಖವಾಡವನ್ನು ಕಳಚಿ ಅವರ ನಿಜ ಸ್ವರೂಪವನ್ನು ಇನ್ನು ಸ್ವಲ್ಪ ದಿನದ ಒಳಗಡೆ ನಾನು ನಿನಗೆ ತೋರಿಸುತ್ತೇನೆ. ಆದರೆ ಇನ್ನು ಮುಂದೆ ನೀನು ಅವರ ಜೊತೆ ಜಾಗರೂಕತೆಯಾಗಿ ಇರಬೇಕು. ಮಗು, ಎಲ್ಲರೂ ನಿನ್ನ ಮುಂದೆ ಒಳ್ಳೆಯವರಂತೆ ನಟಿಸಬಹುದು, ಆದರೆ ನಿನ್ನ ಬಗ್ಗೆ ಮನಸ್ಸಿನಲ್ಲಿ ಏನು ಎಂದುಕೊಳ್ಳುತ್ತಾರೆ ಎಂದು ನೀನು ಕಂಡುಹಿಡಿಯಲು ಸಾಧ್ಯವಿಲ್ಲ ಅಲ್ಲವೇ ಮಗು? ಹಾಗಾಗಿ ನೀನು ಯಾರ ಬಳಿ ಎಷ್ಟು ಮಾತನಾಡಬೇಕೋ ಅಷ್ಟನ್ನೇ ಮಾತನಾಡು. ನೀನು ನಿನ್ನ ಹಣಕಾಸಿನ ವಿಚಾರದಲ್ಲಿ ನಿನ್ನ ಸ್ನೇಹಿತರೊಬ್ಬರೊಡನೆ ವ್ಯವಹಾರವನ್ನು ಇಟ್ಟುಕೊಂಡಿದ್ದೀಯ. ಆದರೆ ಅದು ತಪ್ಪು ಎಂದು ನಾನು ನಿನಗೆ ಹೇಳುತ್ತಿಲ್ಲ ಮಗು. ವಿಶ್ವಾಸ ಇರಲಿ, ಅವರು ನಿನಗೆ ತಿರುಗಿಸಿ ಕೊಡುತ್ತಾರೆ. ಆದರೆ ಅವರೂ ಕೂಡ ಕಷ್ಟದಲ್ಲಿ ಇರುವರು. ಅದನ್ನು ಸಹಿಸಿಕೊಂಡು ಅವರು ನಿನಗೆ ಅತಿ ಶೀಘ್ರದಲ್ಲೇ ಕೊಡುತ್ತಾರೆ. ಇದನ್ನು ನಾನು ನಿನಗೆ ಭರವಸೆಯನ್ನು ನೀಡುತ್ತಿದ್ದೇನೆ. ಅವರಿಗೆ ತೊಂದರೆಯನ್ನು ಕೊಡಬೇಡ. ಅವರೂ ಕೂಡ ನನ್ನ ಮಕ್ಕಳೇ. ಹಾಗಾಗಿ ನಾನು ನಿನಗೆ ಹೇಳುತ್ತಿದ್ದೇನೆ, ಅವರಿಗೆ ತೊಂದರೆಯನ್ನು ಕೊಡಬೇಡ. ಅವರು ಅತಿ ಶೀಘ್ರದಲ್ಲಿ ನಿನಗೆ ನಿನ್ನ ಹಣವನ್ನು ನಿನ್ನ ಮನೆಗೆ ಬಂದು ಕೊಡುತ್ತಾರೆ. ಆದರೆ ಆ ದಿನ ನೀನು ಅವರ ಮೇಲೆ ಕೋಪ ಮಾಡಿಕೊಳ್ಳಬೇಡ. ಶಾಂತ ಮನಸ್ಸಿನಿಂದ ಅವರನ್ನು ಮಾತನಾಡಿಸಿ ನಿನ್ನ ಹಣವನ್ನು ಸ್ವೀಕರಿಸು. ಅವರಿಗೆ ಒಳ್ಳೆಯದೂ ಆಗುತ್ತದೆ, ನಿನಗೂ ಕೂಡ ಒಳ್ಳೆಯದು ಆಗುತ್ತದೆ. ಹಾಗೆ ನಿನ್ನ ಸ್ನೇಹ ಸಂಬಂಧ ಕೂಡ ಉಳಿಯುತ್ತದೆ ಮಗು. ಹೆಚ್ಚು ಹಣದ ಬಗ್ಗೆ ಯೋಚನೆಯನ್ನು ಮಾಡಬೇಡ. ನಿನಗೆ ಯಾವ ಸಮಯದಲ್ಲಿ ಎಷ್ಟು ನೀಡಬೇಕು ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ಹಣದ ಹಿಂದೆ ಓಡಬೇಡ ಮಗು. ನಾನು ನಿನಗೆ ಸರಿಯಾದ ಸಮಯದಲ್ಲಿ ನಿನಗೆ ಉಪಯೋಗವಾಗುವಂತೆಯೇ ನಿನ್ನ ಕಾರ್ಯಕ್ಕೆ ತಕ್ಕಂತೆಯೇ ನಾನು ನಿನಗೆ ಹಣವನ್ನು ಕಳಿಸುತ್ತೇನೆ. ನಿನ್ನ ವ್ಯವಹಾರದಲ್ಲೇ ಆಗಲಿ ಅಥವಾ ನಿನ್ನ ಕೆಲಸದಲ್ಲೇ ಆಗಲಿ ನಿನಗೆ ಮುಂದೆ ಭವಿಷ್ಯದಲ್ಲಿ ಹೆಚ್ಚು ಹೆಚ್ಚು ಹಣ ದೊರಕುವುದು. ಆದರೆ ಅತಿ ಆಸೆ ಒಳ್ಳೆಯದಲ್ಲ ಮಗು. ಆಸೆ ಇರಬೇಕು, ಆದರೆ ಅತಿ ಆಸೆ ಇರಬಾರದು. ಅತಿ ಆಸೆಯೇ ನಿನಗೆ ಒಂದು ದಿನ ದುಃಖಕ್ಕೆ ಕಾರಣವಾಗುವುದು.
ಈ ದಿನ ನಿನ್ನ ಮನಸ್ಸಿಗೆ ನೋವುಂಟು ಆಗಿದೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಆ ವಿಷಯದ ಬಗ್ಗೆ ಅತಿಯಾಗಿ ಯೋಚನೆಯನ್ನು ಮಾಡಬೇಡ. ಇಂದು ನೀನು ಮಾಡಬೇಕಾಗಿರುವುದು, ನಾನು ನಿನಗೆ ಒಪ್ಪಿಸುತ್ತಿದ್ದೇನೆ ಬಾಬಾ. ನೀವು ಎಲ್ಲವನ್ನೂ ನೋಡಿದ್ದೀರಾ. ನೀವು ನನ್ನ ಶುದ್ಧತೆ, ನನ್ನ ಮನಸ್ಸಿನ ಸತ್ಯತೆಯನ್ನು ಅರಿತಿದ್ದೀರಾ. ಹಾಗಾಗಿ ಈ ವಿಷಯದ ಬಗ್ಗೆ ನಿಮ್ಮ ಪಾದಗಳಿಗೆ ಅರ್ಪಿಸುತ್ತಿದ್ದೇನೆ ಎಂದು ನನ್ನಲ್ಲಿ ಬೇಡಿಕೊ. ನೀನು ಚಿಂತಿಸುವುದರಿಂದ ನಿನಗೆ ಪರಿಹಾರ ಸಿಗುವುದಿಲ್ಲ. ನೀನು ನನ್ನಲ್ಲಿ ಕೇಳು. ನಾನು ನಿನಗೆ ಉತ್ತಮವಾದ ಮಾರ್ಗದಲ್ಲಿ ಅಥವಾ ಇನ್ಯಾರದೋ ರೂಪದಲ್ಲಿ ಬಂದು ನಿನಗೆ ಉತ್ತರವನ್ನೂ ನೀಡುತ್ತೇನೆ. ಆದರೆ ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ನೀನು ಯೋಚನೆ ಮಾಡುವುದನ್ನು ನಿಲ್ಲಿಸು. ನೀನು ಇದರಿಂದ ಚಿಂತಿಸುತ್ತಾ ಬೇರೆಯವರ ಮನಸ್ಥಿತಿಯನ್ನು ಕೂಡ ನೀನು ಹಾಳು ಮಾಡಬೇಡ ಮಗು. ನಿನ್ನ ಮಕ್ಕಳ ಸ್ಥಿತಿ ಅಥವಾ ನಿನ್ನ ಹೆಂಡತಿಯ ಮನಸ್ಥಿತಿಯ ಮೇಲೆ ಅದು ಪರಿಣಾಮ ಬೀರಬಹುದು. ಹಾಗಾಗಿ ಶಾಂತವಾಗಿ ಕುಳಿತು ನನ್ನ ಬಗ್ಗೆ ಯೋಚನೆಯನ್ನು ಮಾಡು. ನಾನು ನಿನಗೆ ಶಾಂತಿಯನ್ನು ನೀಡುತ್ತೇನೆ ಹಾಗೂ ಉತ್ತರವನ್ನು ಕೂಡ ನೀಡುತ್ತೇನೆ. ನನ್ನ ನಾಮಜಪವನ್ನು ಮಾಡು. ಆಗ ನಿನ್ನ ಮನಸ್ಸಿಗೂ ಕೂಡ ಶಾಂತಿ ದೊರಕುವುದು. ಈಗಿನ ಪರಿಸ್ಥಿತಿ ಕಷ್ಟವಾಗುತ್ತಿದೆ ಬಾಬಾ. ನನಗೆ ಸಹಾಯವನ್ನು ಮಾಡು ಎಂದು ನೀನು ನನ್ನಲ್ಲಿ ಬೇಡಿಕೊಂಡಿದ್ದೀಯಾ. ಆ ಸಹಾಯ ನಿನಗೆ ಅತಿ ಶೀಘ್ರದಲ್ಲೇ ನಿನ್ನ ಮನೆಗೆ ಬಂದು ತಲುಪಲಿದೆ. ಅದನ್ನು ಸರಿಯಾಗಿ ಉಪಯೋಗಿಸಿಕೊ. ಆಗ ನಿನಗೆ ಒಳಿತಾಗುವುದು. ನಿನ್ನ ಮನೆತನಕ್ಕೂ ಕೂಡ ಒಳಿತಾಗುವುದು. ಅದನ್ನು ನೀನು ದುರುಪಯೋಗಪಡಿಸಿಕೊಂಡದ್ದೇ ಆಗಿದ್ದಲ್ಲಿ ನೀನು ತುಂಬ ಅನುಭವಿಸಬೇಕಾಗುತ್ತದೆ. ಇದು ನನ್ನ ಎಚ್ಚರಿಕೆ ನಿನಗೆ. ನನ್ನ ಮಾತನ್ನು ಸರಿಯಾಗಿ ನೀನು ಪಾಲಿಸಿದ್ದೇ ಆದರೆ ನಿನಗೆ ಮುಂದೆ ಉತ್ತಮ ಭವಿಷ್ಯವಿದೆ ಮಗು. ಹಾಗಾಗಿ ನಾನು ನಿನಗೆ ತಿಳಿಸುವುದು ಇದೇ, ಉತ್ತಮವಾಗಿ ಬಳಸಿಕೊ. ನಾನು ಈ ಗುರುವಾರ ನಿನ್ನನ್ನು ಭೇಟಿ ಮಾಡಲು ಬರುತ್ತಿದ್ದೇನೆ. ಆದರೆ ನೀನು ನನ್ನನ್ನು ಗುರುತು ಹಿಡಿಯುತ್ತೀಯಾ ಮಗುವೇ. ನಿನಗಾಗಿ ನಾನು ಬರುತ್ತಿದ್ದೇನೆ. ನೀನು ಕೇಳಿದ್ದೇ ಅಲ್ಲವೇ ಬಾಬಾ, ನೀವು ನನ್ನನ್ನು ಭೇಟಿಯಾಗಲು ಯಾವಾಗ ಬರುವಿರೇ ಎಂದು. ನಾನು ಬರುತ್ತಿದ್ದೇನೆ. ನಾನು ನಿನಗೆ ಆಶ್ವಾಸನೆಯನ್ನು ನೀಡುತ್ತಿದ್ದೇನೆ. ಓದಿಯ ರೂಪದಲ್ಲಾಗಲಿ, ಸಚ್ಚರಿತೆಯ ರೂಪದಲ್ಲಾಗಲಿ ಅಥವಾ ನನ್ನ ಭಾವಚಿತ್ರದ ಮುಖಾಂತರವೇ ಆಗಲಿ ನಾನು ನಿನ್ನ ಬಳಿ ಬಂದು ತಲುಪುತ್ತೇನೆ. ನಿನ್ನ ಆಸೆಯನ್ನು ಈಡೇರಿಸುತ್ತೇನೆ. ನಾನು ಇರುವುದೇ ನನ್ನ ಮಕ್ಕಳ ಆಸೆಯನ್ನು ಈಡೇರಿಸುವುದಕ್ಕಾಗಿ ಮಗು. ನಾನು ಮರೆತಿಲ್ಲ. ಮರೆತರೂ ನಾನು ನಿನ್ನನ್ನು ಹೇಗಾದರೂ ಬಂದು ತಲುಪುತ್ತೇನೆ. ಅದು ನಿನಗೂ ಗೊತ್ತು. ಹಾಗಾಗಿ ತಾಳ್ಮೆಯನ್ನು ಇಟ್ಟುಕೊ. ನೀನು ನನ್ನ ಬರುವಿಕೆಗಾಗಿ ಕಾಯುತ್ತಿದ್ದೀಯ ಎಂದು. ಹಾಗಾಗಿ ನಿನ್ನ ಆಸೆಯಂತೆ ನಾನು ನಿನ್ನನ್ನು ತಲುಪುತ್ತಿದ್ದೇನೆ ಮಗು. ನಿನಗೆ ಆ ದಿನ ಖುಷಿಯ ಅನುಭವ ಉಂಟಾಗುತ್ತದೆ. ಎಲ್ಲರಿಗೂ ಶುಭವಾಗಲಿ.